ಕರ್ನಾಟಕದಲ್ಲಿ ಸಿಂಗರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿಸಿದ ಸಂಘಟನೆ ರಾಜ್ಯ ಸಂಚಾಲಕರಾದಂಥ ಶ್ರೀನಾಥ್ ಶೆಣ್ಣೂರ್ ಸರ್ ನೇತೃತ್ವದಲ್ಲಿ ದಿನಾಂಕ 26/3/2026ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಬಳಸಬೇಕಪ್ಪ ಅಂತ ಒತ್ತಾಯಿಸಿ, ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ 101 ಸಮುದಾಯದವರಿಗೆ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕಲ್ಪಿಸಿ ಒತ್ತಾಯಿಸಿ ಕರ್ನಾಟಕದಲ್ಲಿ ಸಿಂಗರ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದಿನ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯಿಂದ ಸುಮಾರು 200-300 ಜನ ದಲಿತ ಸಿಂಗರ ಸಮಿತಿ ಕಾರ್ಯಕರ್ತರು ಭಾಗವಹಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಸರ್ಕಾರ ಏನು PTCL ಕಾಯ್ದೆ ತಂದಿದೆ, ಆ PTCL ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು. ಇವತ್ತೇನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಶೋಷಿತ ಸಮುದಾಯ ಪರವಾಗಿದ್ದಂಥ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊತಾ ಇವತ್ತಿನ ರಾಜ್ಯದಲ್ಲಿ ಈ ಒಳ ಮೀಸಲಾತಿ ಪರವಾಗಿ ಏನು ದ್ವಂದ್ವ ನಿಲ್ಲುವುದ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಳ ಮೀಸಲಾತಿಯ ದ್ವಂದ್ವ ನಿಲುವನ್ನು ಸರಿಪಡಿಸಬೇಕು. ಒಂದು ವೇಳೆ ಸರಿಪಡಿಸಿಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಂಗರ ಸಮಿತಿ ಮುಖ್ಯಮಂತ್ರಿ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕಾಗಂತಂದರೆ ಸರ್ಕಾರಕ್ಕೆ ಇವತ್ತು ಆಗ್ರಹಪಡಿಸುತ್ತೇವೆ. ನನ್ನ ಹೆಸರು ಭೀಮಶೇಖರ್ನ ಜಿಲ್ಲಾ ಸಂಚಾಲಕರು. ಯಾಕಿದು ಹೋರಾಟ ಮಾಡಿ ಹಮ್ಮಿಕೊಂಡಿಲ್ಲ ಸರ್, ಕರ್ನಾಟಕ ರಾಜ್ಯದಲ್ಲಿ 4 ದಶಕಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಂಥ ದಲಿತ ಸಿಂಗರ ಸಮಿತಿ ಇವತ್ತು ಕೊಡುಗೆಯಿಂದ ಇವತ್ತು ಒಳ ಮೀಸಲಾತಿ ಏನಪ್ಪ ಅಂತಂತ ಸರ್ಕಾರ ಅನುಷ್ಠಾನಗೊಳಿಸೋದು, ಅದು ದಲಿತ ಸಿಂಗರ ಸಮಿತಿ ಕೊಡುಗೆ. ಸರ್ಕಾರ ಶೋಷಿತ ಸಮುದಾಯ ಹೆಸರು ಹೇಳಿದಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ, ಇದನ್ನು ಸರ್ಕಾರ ಜಾತ್ಯತೀತ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ, ಕೋಮುವಾದಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಏನೂ ವ್ಯತ್ಯಾಸ ಇಲ್ಲ. ಇವರು ಒಂದು ಜಾತ್ಯತೀತ ಸೋಂಗ್ಲಾಣ ಹಾಕೊಂಡು ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಅವರಂತೂ ನಮ್ಮ ವಿರೋಧಿಗಳು BJP ಅವರು. ಸರ್, BJPನೂ ಈ ರೀತಿಯಲ್ಲೇ ಮಾಡ್ತಾ ಇದೆ, ಕಾಂಗ್ರೆಸ್ನೂ ಈ ರೀತಿಯಲ್ಲಿ ಮಾಡ್ತಾ, ದಲಿತರ ಪರವಾಗಿ ಯಾರು ನಿಂದಿರ್ತಾರೆ ಸರ್ ಇವತ್ತಿನ ದಿನ ಅಂತ? ಮುಂದಿನ ದಿನಗಳಿಗೆ ಇವರಿಗೆ ಪಾಠ ಕಲಿಸುವಂಥ ಕಾಲ ಬರ್ತದೆ. ಸರ್ಕಾರ ಭಾಳ ಎಚ್ಚರಿಕೆ ಇರಬೇಕಂತ ಹೇಳಿ ಆಗ್ರಹಪಡಿಸ್ಬೇಕು. ಬರುವ 26ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ BK ಸ್ಥಾಪಿತ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಏನು ಇತ್ತೀಚೆಗೆ ಇಡೀ ರಾಜ್ಯ ತುಂಬ ಚರ್ಚೆಯನ್ನು ಆಗ್ತಿರ್ತಕ್ಕಂಥ ಒಳ ಮೀಸಲಾತಿ ಬಗ್ಗೆ. ಈ ಒಳ ಮೀಸಲಾತಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದವರು ಏನು ವರದಿಯನ್ನು ಸಲ್ಲಿಕೆ ಆದ ನಂತರ ರಾಜ್ಯದಲ್ಲಿ ಜಾರಿ ಮಾಡ್ತಕ್ಕಂಥ ಏನು ರೋಸ್ಟರ್ ಬಿಂದುವನ್ನು ಮಾಡಿದ್ರು, ಅದರಲ್ಲಿ ಎಲ್ಲ 101 ಜಾತಿಗಳಿಗೆ ಸಮಾನವಾದಂಥ ಅವಕಾಶಗಳನ್ನು ಸಿಗದೇ ಇರೋದಕ್ಕೆ ಕಾರಣಕ್ಕಾಗಿ ಮತ್ತು ಆ ಎಲ್ಲ 101 ಜಾತಿಗಳಿಗೆ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಮತ್ತು ಬರುವ 27ನೇ ತಾರೀಕು ಕರ್ನಾಟಕ ಸರ್ಕಾರ ವಿಶೇಷವಾದಂಥ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಈ ನಿರ್ಣಯವನ್ನು ಎಲ್ಲ ಜಾತಿಗಳಿಗೆ ಅಂದರೆ 101 ಒಳಪಂಗ ಮೀಸಲಾತಿಯನ್ನು ಒಳಪಂಗ ಎಲ್ಲ ಜಾತಿಗಳಿಗೆ ಸಮಾನವಾಗಿ ಹಂಚಿಕೆಯನ್ನು ಮಾಡಬೇಕು. ಇವತ್ತು ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಈಗೆಲ್ಲ ಏನು ರೋಸ್ಟರ್ ಬಿಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಒಳಪಂಗಡ ಮೀಸಲಾತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ 50ರ ಹೆಚ್ಚಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯನ ಮಾಡ್ತೀವಿ. ಯಾಕಂದರೆ ರಾಜ್ಯ ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆ ಅಷ್ಟು ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದವರು ಅದನ್ನು ಶೆಡ್ಯೂಲ್ 9ಕ್ಕೆ ಹಾಕೋದ್ರ ಮೂಲಕ ಅದನ್ನು ಜಾರಿಗೊಳಿಸಿ ಎಲ್ಲ ಜಾತಿಗಳಿಗೆ ಸಮಾನವಾದಂಥ ಅವಕಾಶವನ್ನು ಕೊಡ್ಬೇಕಂತ ಹೇಳ್ತೀವಿ. ಒಂದು ವೇಳೆ ಅದು ಆಗಂಗಿಲ್ಲ ಅಂತ ಹೇಳಿದ್ರೆ ಹಳೆಯ ಮೀಸಲಾತಿನೇ ಮುಂದುವರಿಸ್ತೀವಿ ಅನ್ನೋದಾದರೆ 15 ಮೀಸಲಾತಿ 15% ಮೀಸಲಾತಿ 15% ಜಾತಿಗೆ ಮತ್ತು 3% ಏನು ಪಂಗಡಗಳಿಗೆ ಕೊಡ್ತಕ್ಕಂಥದ್ದಿದೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳೋದಾದರೆ ಅದರಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಎರಡೂ ಎಲ್ಲ ಸಮುದಾಯಗಳಿಗೆ ಸಮಾನವಾದಂಥ ಅವಕಾಶವನ್ನು ಕೊಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೇ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತು ಅನ್ಯ ಯೋಜನೆಗಳಿಗೆ ಈ ಹಣವನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಖಂಡಿಸ್ತೀವಿ ಮತ್ತು ಅದರ ವಿರುದ್ಧ ಹೋರಾಟ ಕೂಡ ಹಿಂದೆ ಕೂಡ ನಾವು ರಾಜ್ಯ ಮಟ್ಟದ ಒಂದು ಸಮಾವೇಶ ಕೂಡ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸರ್ಕಾರಕ್ಕೆ ಅದನ್ನು ಕೇಳಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ನಮ್ಮ ಮೀಸಲಾತಿಗಾಗಿ ಇಟ್ಟಿರ್ತಕ್ಕಂಥ ಹಣ ನಮಗೆ ಅಭಿವೃದ್ಧಿಗಾಗಿಯೇ ಬಳಸಬೇಕು ಹೊರತಾಗಿ ಅನ್ಯ ಯೋಜನೆಗಳಿಗೆ ಅದನ್ನು ಬಳಸಬಾರ್ದು ಅಂತ ಹೇಳಿ ನಾವು ಹೇಳಿದ್ದೀವಿ. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಇವತ್ತು ಯಾವ ಕಾರಣಕ್ಕಾಗಿಯೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಿಟ್ಟಿರ್ತಕ್ಕಂಥ ವಿಶೇಷ SCP TSP ಹಣವನ್ನು ಅವರ ಅಭಿವೃದ್ಧಿಗಾಗಿಯೇ ಖರ್ಚು ಮಾಡಬೇಕು ಅಂತ ಹೇಳಿ ಅದು ಕೂಡ ಒಂದು ಒತ್ತಾಯವನ್ನು ಮಾಡ್ತಾಯಿದ್ವಿ. ಮತ್ತು
ಏನು PTCL ಕಾಯ್ದೆ ಕೂಡ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಹೇಳ್ತಾ ಇದ್ದೀವಿ. ಇಂಥ ಎಲ್ಲ ಪ್ರಮುಖವಾದಂಥ ಬೇಡಿಕೆಗಳು. ಅದರ ಜೊತೆಗೇ ಇವತ್ತು ಏನು ಕರ್ನಾಟಕ ರಾಜ್ಯದ ಎಲ್ಲ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ಗಳು ಇರತಕ್ಕಂಥ ಪೌರ ಕಾರ್ಮಿಕರಿಗೂ ಕೂಡ IPD ಸಾಲಪ್ಪನವರ ವರದಿ ಏನಿದೆ ಆ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ಅಲ್ಲಿ ಆಗ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಹೇಳಿ ಒತ್ತಾಯನ ಪಡಿಸ್ತಾ ಇದ್ದೀವಿ. ನಮ್ಮ ಹೆಸರು ಸುರೇಶ್ ಮಂಗನ್ ಅಂತೇಳಿ. ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಇಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗಮನಕ್ಕೆ ತಂದಿದ್ದೀರಾ ಈ ರೀತಿಯಲ್ಲಿ ಇವರನ್ನ ಮಾಡ್ತಾ ಇದ್ದಾರೆ ತಮ್ಮ? ನಂಗೆ ಗೊತ್ತಿದೆ, ಗಮನಕ್ಕೆ ತರೋದು ನಾವೇನು ತರೋದು ಎಲ್ಲರಿಗೂ ಅವ್ರಿಗೆ ಗೊತ್ತಿದೆ. ಎಲ್ಲ ಮೊದಲು ಸುಮಾರು ವರ್ಷಗಳಿಂದ ಅವ್ರೇನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಅಂತ? ಅವ್ರು ಏನು ಹೇಳ್ತಾರಂತ ನಾ ಹೆಂಗೆ ಹೇಳಿ, ಅವ್ರು ಹೇಳೋದನ್ನ ತಾವು ಅವ್ರಿಗೆ ಭೇಟಿ ನೀಡಿದ್ದೀರೇನಿಲ್ಲ ಸರ್? ನಮ್ಮ ಜನ ಜೊತೆ ದೌರ್ಜನ್ಯ ಅನ್ಯಾಯನೇ ಆಗ್ತಾ ಇದೆ, ಇದ್ರ ಬಗ್ಗೆ ತಮ್ಮದೇನು ಹೇಳಿಕೆ ಅಂತ ಹೇಳಿದ್ದೀರಿ? ಹೇಳಿದ್ದಾರೆ, ಸರಿಪಡಿಸೋಣ ಹೇಳ್ತೀವಿ ಅಂತ ಹೇಳಿದ್ದಾರೆ, ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಮನವಿಯನ್ನು ಮಾಡಿದ್ದೀವಿ, ಸರಿಪಡಿಸಿ ಅಂತ ಹೇಳಿದ್ದೀವಿ, ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ.